ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಡೆಡ್ಲಿ ಸೋಮ ಖ್ಯಾತಿಯ ನಟ ಆದಿತ್ಯ ಅವರಿಗೆ ಯಾಕೋ ಯಾವ ಸಿನಿಮಾಗಳು ಕೈ ಹಿಡಿತಿಲ್ಲ. ತುಂಬಾ ಗ್ಯಾಪ್ನ ಬಳಿಕ ಇದೀಗ ಒಂದು ಲೆವೆಲ್ಗೆ ನಿರೀಕ್ಷೆ ಮಾಡಬಹುದಾದ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು ಅಂಡ್ ಇವಾಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಯಾವ ಸಿನಿಮಾ ಅಂತ ನೋಡೋದಾದ್ರೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋ ಸಿನಿಮಾ ಕಾಂಗರೂ ಬಗ್ಗೆ. ಡೆಡ್ಲಿ ಸೋಮ ಖ್ಯಾತಿಯ ಆದಿತ್ಯ ಕನ್ನಡತಿ ಧಾರಾವಾಹಿಯ ನಾಯಕಿ ರಂಜಿನಿ ರಾಘವೇಂದ್ರ ನಟಿಸಿರುವ ಕಾಂಗರೂ ಸಿನಿಮಾಗೆ ಕಿಶೋರ್ ಮೇಗಲಮನೆ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿದ್ದಾರೆ. 6 ಜನ ಸ್ನೇಹಿತರು ಸೇರಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ತುಂಬಾ ದಿನಗಳ ನಂತರ ಈ ಸಿನಿಮಾಗೆ ಸಾಧು ಕೋಕಿಲ ಅವರು ಮ್ಯೂಸಿಕ್ ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಾಡಿದ್ದಾರೆ. ಇನ್ನ ಕಾಂಗರೂ ಸಿನಿಮಾಗೆ ಉದಯ್ ಲೀಲಾ ಅವರು DOP ಆಗಿದ್ದು ಸಿನಿಮಾವನ್ನ ಅರ್ಜುನ್ ಕಿಟ್ಟು ಅವರು ಎಡಿಟಿಂಗ್ ಮಾಡಿದ್ದಾರೆ. ಇನ್ನ ಕಾಂಗರೂ ಸಿನಿಮಾದಲ್ಲಿ ಆದಿತ್ಯ ಅವರು ಪೃಥ್ವಿ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕನ್ನಡತಿ ಧಾರಾವಾಹಿಯ ರಂಜನಿ ರಾಘವೇಂದ್ರ ಅವರು ಒಬ್ಬ ಸೈಕ್ಯಾಟ್ರಿಸ್ಟ್ ಆಗಿದ್ದು ಗರ್ಭಿಣಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ ನೋಡದೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಟ್ರೈಲರ್ನಲ್ಲಿ ಮುಂದೆ ನೋಡೋದಾದ್ರೆ, ಸಿನಿಮಾದ ಹೀರೋ ಪೊಲೀಸ್ ಇನ್ಸ್ಪೆಕ್ಟರ್ ಪೃಥ್ವಿ ಚಿಕ್ಕಮಂಗ್ಳೂರ್ಗೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಅಲ್ಲಿ ಸುಮಾರು ಮಿಸ್ಸಿಂಗ್ ಕೇಸ್ಗಳು, ಅನ್ಸಾಲ್ವ್ಡ್ ಕೇಸ್ಗಳನ್ನ ಟೇಕಪ್ ಮಾಡ್ತಾನೆ. ಅವುಗಳಲ್ಲಿ ಸುಮಾರು 125 ಜನ ಮಿಸ್ಸಿಂಗ್, ಅದರಲ್ಲಿ 70 ಜನ ಸತ್ತೋಗಿದ್ದಾರೆ. ಇನ್ನು 12 ಜನ ಹುಡುಗಿಯರು ಅದರಲ್ಲಿ ಇದ್ದಾರೆ. ಸೊ ಈ ತರ ಒಂದು ಕಷ್ಟಕರ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಹಲವಾರು ವಿಂಗ್ಸ್ಗಳು ಓಪನ್ ಆಗ್ತವೆ. ಜೊತೆಗೆ ತನ್ನ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಲಾಗುತ್ತೆ, ತೊಂದರೆಗೆ ಸಿಲುಕೋ ಹಾಗೆ ಮಾಡಲಾಗುತ್ತೆ. ಇಲ್ಲಿ ಹಲವಾರು ಕೊಲೆಗಳು ನಡೆದಿವೆ. ಆ ಕೊಲೆಗಳನ್ನ ಮಾಡಿದಾದ್ರು ಯಾರು, ಮನುಷ್ಯರ, ದೆವ್ವನ ಅಥವಾ ಭೂತನ, ಹೀಗೆ ಹಲವಾರು ವಿಷಯಗಳು ಇನ್ವೆಸ್ಟಿಗೇಷನ್ ನಲ್ಲಿ ಸಿಗ್ತಾ ಹೋಗ್ತಾ ಬಿಡಿಸಲಾಗದ ಕಗ್ಗಂಟಾಗಿ ನಿಲ್ಲುತ್ತೆ. ಇನ್ನ ಇನ್ಸ್ಪೆಕ್ಟರ್ ಪೃಥ್ವಿ ಈ ಎಲ್ಲಾ ಕಗ್ಗಂಟನ್ನ ಬಿಡಿಸ್ತಾನ ಇಲ್ವಾ, ಇಲ್ಲಿ ನಡೀತಿರೋ ಹಲವಾರು ಘಟನೆಗಳಿಗೆ, ಕೊಲೆಗಳಿಗೆ ಕಾರಣ ಆದ್ರೂ ಯಾರು ಅನ್ನೋದರ ಜೊತೆಗೆ ಸಿನಿಮಾದಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇದೆ. ಇನ್ನ ಸಿನಿಮಾದ ಟೈಟಲ್ಲೇ ಹೇಳೋ ಹಾಗೆ ಕಾಂಗರೂ ಪ್ರಾಣಿ ತನ್ನ ಮಗುವಿನ ರಕ್ಷಣೆಗಾಗಿ ಹೇಗೆಲ್ಲ ಕಷ್ಟ ಪಡುತ್ತೆ, ಹಾಗೆ ನಾಯಕ ತನ್ನ ಫ್ಯಾಮಿಲಿಗೆ ಕಷ್ಟ ಆಗಬಾರ್ದು ಅಂತ ಹೋರಾಡೋ ಕತೆ ಅಂತ ಮೇಲ್ನೋಟಕ್ಕೆ ಟ್ರೈಲರ್ ನೋಡಿದಾಗ ಗೊತ್ತಾಗತ್ತೆ. ಇನ್ನು ಟ್ರೈಲರ್ ನಿಜವಾಗ್ಲೂ ಇಂಪ್ರೆಸಿವ್ ಆಗಿದೆ. ಸಿನಿಮಾ ಕೂಡ ಇದೇ ತರ ಕ್ರಿಸ್ಪ್ ಆಗಿದ್ದು ನೀಟಾದ ಪ್ರೆಸೆಂಟೇಷನ್ ಜೊತೆ ಬಂದರೆ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲುತ್ತೆ ಅಂತ ಹೇಳ್ತೀನಿ. ಇನ್ನು ಟ್ರೈಲರ್ನಲ್ಲಿ ನೋಡಿದ ಹಾಗೆ ಉದಯ್ ಲೀಲಾ ಅವರ ಲೈಟಿಂಗ್ ಅಂಡ್ ಫ್ರೇಮಿಂಗ್ಗಳು ಚೆನ್ನಾಗಿದ್ದಾವೆ. ಸಾಧು ಕೋಕಿಲ ಅವರ BGM ಟ್ರೈಲರ್ಗೆ ಇನ್ನಷ್ಟು ಕಿಕ್ ಕೊಡೋ ಹಾಗೆ ಮಾಡಿದೆ. ಸೌಂಡ್ ಡಿಸೈನ್ ಮಜಾ ಕೊಡ್ತಿದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗೆ ಹೇಗ್ ಬೇಕೋ ಹಾಗೆ, ಜೊತೆಗೆ ಅಲ್ಲಿನ ಪ್ರತಿ ಶಾಟ್ಗೆ ಕನೆಕ್ಟ್ ಆಗೋ ತರ ಮ್ಯೂಸಿಕ್ ನ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನ ಆದಿತ್ಯ ಅವರು ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ತುಂಬಾ ಸೆಟಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಜೊತೆಗೆ ಆ ಒಂದು ಕ್ಯಾರೆಕ್ಟರ್ಗೆ ಹಲವಾರು ಶೇಡ್ಸ್, ಅಂದ್ರೆ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇದ್ದು ಡೆಡ್ಲಿಯಾಗಿ ಕಾಣಿಸ್ಕೊಂಡಿದ್ದ ಆದಿತ್ಯ ಅವರು ಇಲ್ಲಿ ಬೇರೆ ಲೆವೆಲ್ನಲ್ಲಿ ನೋಡೋಕೆ ಸಿಗ್ತಾರೆ. ಇನ್ನು ಸಿನಿಮಾದಲ್ಲಿ ರಂಜನಿ ರಾಘವೇಂದ್ರ ಅವರ ಜೊತೆ ನಾಗೇಂದ್ರ ಅರಸ್, ನಿರ್ದೇಶಕ ಶಿವಮಣಿ, ಅಶ್ವಿನ್ ಹಾಸನ್, ಪ್ರಶಾಂತ್ ನಟನ, ಕರಿಸುಬ್ಬು, ಇನ್ನು ಹಲವಾರು ನಟರು ನಟನೆ ಮಾಡಿದ್ದಾರೆ. ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ನೀಟಾಗಿದ್ದು ಈ ಟ್ರೈಲರ್ ನೋಡೋಕ್ಕೆ ಅಂತ ಮನಸ್ಸು ಮಾಡಿ ನೋಡಿದ್ರೆ ಮಾತ್ರ ಟ್ರೈಲರ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಪ್ರೇಕ್ಷಕರು ಬರೀ ಸ್ಟಾರ್ ನಟರ ಸಿನಿಮಾಗಳನ್ನು ಮಾತ್ರ ನೋಡೋದು, ಅದಕ್ಕಾಗಿ ಕಾಯೋದು. ಇನ್ನು ಈ ಥರ ಮಧ್ಯಮ ವರ್ಗದ ನಟರ ಸಿನಿಮಾಗಳು ಚೆನ್ನಾಗಿದ್ದು ಯಾರಾದರೂ ನೋಡಿ ಚೆನ್ನಾಗಿದೆ ಅಂದರೆ ಆವಾಗ ಓಕೆ, ಫ್ರೀ ಆದರೆ ನೋಡೋಣ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಈ ಟ್ರೈಲರ್ ನೋಡಿದ ಮೇಲೆ ನಿಜವಾಗ್ಲೂ ಆದಿತ್ಯ ಅವರು ತುಂಬ ದಿನಗಳ ನಂತರ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಇವಾಗಲೇ ಕಾಂಗರೂ ಸಿನಿಮಾದ ಟ್ರೈಲರ್ನ ನೋಡಿ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ನೋಡೋಕ್ಕೆ ಇಷ್ಟಪಡೋರಿಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸಿನಿಮಾ ಇದೇ ಮೇ ತಿಂಗಳ 3ನೇ ತಾರೀಕು ಬಿಡುಗಡೆ ಆಗ್ತಿದೆ. ಫ್ರೀ ಇದ್ರೆ ಅಲ್ಲ ಫ್ರೀ ಮಾಡಿಕೊಂಡು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.